ಮಾಡೋ ಟೈಮಲ್ಲಿ ಬರ್ತಾ ಇದ್ದ, ಕೈ ಚಾಚಿಸ್ತಾ ಇದ್ದ, ನನಗೆ ರೊಟ್ಟಿ ಕೊಡು ಅಂತ ಕೇಳ್ತಾ ಇದ್ದ. ಅವಳು ಕೂಡ ಬಹಳ ಶ್ರದ್ಧೆಯಿಂದ ಬಹಳ ಪ್ರೀತಿಯಿಂದ 2 ರೋಟಿನ ಅವನಿಗೆ ಮಾಡಿ ಅವನಿಗೆ ಕೊಡ್ತಾ ಇದ್ದು. ಅವನು ಸುಮ್ಮನೆ ಹೋಗ್ತಿರ್ಲಿಲ್ಲ. ಅಣ್ಣ ರೊಟ್ಟಿ ಕೈಯಲ್ಲಿ ಇಸ್ಕೊಂಡ ತಕ್ಷಣ ಮಾತು ಹೇಳೋನು, 2 ರೊಟ್ಟಿ ಕೊಟ್ಟಿದ್ಯಾ, ಒಂದು ನನಗೆ ಸೇರಿದ್ದು, ಇನ್ನೊಂದು ನಿನ್ನ ಕರ್ಮ, ನಿನಗೆ ವಾಪಸ್ ಬರುತ್ತೆ ಅನ್ನೋ ಯಾವಾಗಲೂ. ದಿವಸ ಇದು ತಿಂಗಳಾಗಟ್ಲೆ ಆಗೋಗ್ಬಿಡ್ತು. ಕೊನೆ ಒಂದು ದಿವಸ ಅವಳು ಬಹಳ ದುಃಖದಲ್ಲಿದ್ದು ಮತ್ತೊಂದ್ಸರಿ ಬಂದ. ಆವಾಗ ಅವಳಿಗೆ ಬಹಳ ಬೇಜಾರಾಗ್ಬಿಡ್ತು. ಇವನಿಗೆ ನಾಳೆ ಒಂದು ಗತಿ ಕಳಿಸ್ಬೇಕು ಅಂತ ಹೇಳಿ ಏನು ಮಾಡ್ತಾರೆ ಅಂತಂದ್ರೆ, ಆ ಹಿಟ್ಟಿನ ಜೊತೆಗೆ ವಿಷ ಕಳಿಸ್ಬೇಕು ಅಂತ ನಿರ್ಧಾರ ಮಾಡ್ತಾರೆ. ಇವನಿಗೆ ಕೊಟ್ಬಿಡ್ಬೇಕು, ಒಂದ್ಸಲ ಸಾಯಿಸ್ಬಿಡ್ಬೇಕು ನಾನು. ಕೊನೆ ಯೋಚನೆ ಮಾಡ್ತಾಳೆ, ಯಾವ ಜನ್ಮದ ಕರ್ಮನೋ ಏನೋ ನಾವು ಇಷ್ಟು ಅನುಭವಿಸ್ತಾ ಇದ್ದೀನಿ, ಅವ್ರು ಯಾಕೆ ತೊಂದರೆ ಕೊಡಬೇಕು, ಛೇ ನನಗೆ ಯಾಕೆ ದುಷ್ಟ ಬುದ್ಧಿ ಬಂತು ಅಂತ ಅವಳು ತೆಗೆದು ಮತ್ತೆ ಅವಳು ಫ್ರೆಶ್ ರೊಟ್ಟಿ ಮಾಡಿದ್ರು. ಮನಸ್ಸಲ್ಲೇ ಕ್ಷಮೆ ಕೇಳಿ ಅವನಿಗೆ ರೊಟ್ಟಿ ಕೊಟ್ಟಿಸಲು. ಆಶ್ಚರ್ಯ ಹೇಳ್ತೀನಿ ನಿಮಗೆ. ಮತ್ತವನು ರೊಟ್ಟಿ ಇಸ್ಕೊಂಡು ಅದೇ ಮಾತು ಹೇಳ್ದ, 2 ರೊಟ್ಟಿ ಕೊಟ್ಟಿದ್ಯಾ, ಒಂದು ನನಗೆ, ಇನ್ನೊಂದಿನ ಕರ್ಮ ನಿನಗೆ ವಾಪಸ್ ಬರುತ್ತೆ. ಇದಾದ ಮೇಲೆ ಮಾರನೇ ದಿವಸ ಅವಳ ಮಗ ಬರ್ತಾನೆ. ಸತ್ತೇ ಹೋಗಿದ್ದ ಅಂತ ತಿಳ್ಕೊಂಡ್ಬಿಟ್ಟಿದ್ದ ಅವಳು. ಮೈ ಕೈಯೆಲ್ಲ ಗಾಯಗಳು, ಫುಲ್ ವೀಕ್ ಆಗ್ಯಾನೆ, ವಿಚಿತ್ರ ಆಗ್ಬಿಟ್ಟಿದೆ. ಮಗ ಬರ್ತಾನೆ ಮನೆಗೆ. ತಾಯಿ ಬಂದ, ಅಯ್ಯೋ ಮಗನೇ ನೀನು ಹೋಗೇ ಬಿಟ್ಟೆ ಅಂತ ಹೇಳ್ಕೊಂಡಿದ್ದೆ, ಎಲ್ಲಿ ಹೋಗಿದ್ದೆಪ್ಪ ನೀನು ಅಂತ. ಆವಾಗ ಅವ್ನು ಹೇಳ್ತಾನೆ, ಅಮ್ಮ ನನ್ನ ಶತ್ರು ರಾಷ್ಟ್ರಗಳು ನಾನು ಸರಿ ಹಿಡಿದು ಬಿಟ್ಟಿದ್ರು, ವಿಪರೀತ ಹಿಂಸೆ ಕೊಟ್ಟರು, ಹೆಂಗೋ ತಪ್ಪಿಸ್ಕೊಂಬಂದೆ. ಊರು 10-15 ಕಿಲೋಮೀಟರ್ ದೂರ ಇತ್ತು, ತಡ್ಕೊಳಕ್ಕಾಗಲಿಲ್ಲ, ಹೆಚ್ಚಿನ ಬಿದ್ದೆ. 2 ತಿಂಗಳು ಕಂಡುಬಿಟ್ಟಿಲ್ಲ ನಾನು, ಆಮೇಲೆ ಕಣ್ಣು ತಿಂದಿದ್ದು. ಮತ್ತೆ ಯಾರು ನೋಡ್ಕೊಂಡ್ರು ಗೊತ್ತಿಲ್ಲ. ನಾನು ಕಣ್ಣು ತೆಗೆದಾಗ ಯಾರೋ ಒಬ್ಬ ಸನ್ಯಾಸಿ ಎದುರುಗಡೆಗಿದ್ದ. ಅವನೇನು ತಗೊಂಡು ಪಾಲನೆ ಪೋಷಣೆ ಮಾಡಿದಂತೆ. ಹೋಗೋನು ಕಾಡಿಂದ ಈ ಗಿಡಮೂಲಿಕೆಗಳೆಲ್ಲ ತರೋನು, ಹಚ್ಚೋನು, ಕುಡಿಸೋನು, ಹಣ್ಣು ಹಂಬು ತಿನ್ಸೋನು. ಪಾಪ ಅವನು ಬಡವ, ಅವನು ಭಿಕ್ಷೆ. ಯಾರದೋ ಮನೆಗೆ ಹೋಗ್ತಾ ಇದ್ದಂತೆ, ಅವಳು ಯಾರೋ 2 ರೊಟ್ಟಿ ಕೊಡ್ತಾ ಇದ್ದಂತಮ್ಮ, ಅವನು ತಗೊಂಬಂದದ್ರಲ್ಲೇ ನನಗೊಂದು ರೊಟ್ಟಿ ತಿನ್ಸೋನು. ಅವನಿಂದಾಗಿ ನಾನು ಬದುಕು ಬಂದೀನಿ ನೋಡಿ ಮಗ. ತಾಯಿಗೆ ತಲೆ ತಿರುಗದಂಗಾಗ್ಬಿಡುತ್ತೆ. ಒಂದು ಪಕ್ಷ ಏನಾದರೂ ವಿಷವನ್ನ ಹಾಕ್ಬಿಟ್ಬಿಟ್ಟಿದ್ರೆ. ಬಂಧುಗಳೇ, ಯಾಕೆ ಈ ಮಾತನ್ನು ಹೇಳಿದೆ ಅಂತಂದ್ರೆ, ನಾವು ಮಾಡುವಂತಹ ಕೆಲಸ ನಮ್ಮ ಕರ್ಮ ಇದೆಯಲ್ಲ, ಅದನ್ನು ಶ್ರದ್ಧೆ ಇರಬೇಕು.